ಓಹೋ, ಇದೇನಪ್ಪ ಪೇಪರ್ನ ಹಿಂಗ್ ಬರೆದು ಬಿಟ್ಟವ್ರೆ. ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ, ಹಳೆಯ ಮಾಂಸ. 26 ಹೋಟೆಲ್ ಮೇಲೆ ಆಹಾರ ಇಲಾಖೆ ದಾಳಿ, ಮಾಂಸ ತರಕಾರಿ ಜಪ್ತಿ. ಅಯ್ಯಯ್ಯಪ್ಪನೇ. ಬೆಂಗಳೂರು ವ್ಯಾಪ್ತಿಯ ಸುಮಾರು 26 ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಅವಧಿ ಮೀರಿದ ಮಾಂಸ ಮತ್ತು ಕೊಳೆತ ತರಕಾರಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಶಿವನೇ ಭಗವಂತ, ಹಿಂಗಾದ್ರೆ ನಾವು ಹೋಟ್ಲಕ್ಕೆ ಹೋಗಿ ಯಾವ ಥರ ತಿಂಬಕಾಕೈತೇನಪ್ಪ, ಮನ್ಸು ಬತ್ತೈತೆ. ಥೋ, ಇವ್ರ ಮನಕಾಯಿ ಹೋಗ ಯಾಕೆ ಹಿಂಗೆ ಮಾಡ್ತಾರೋ ರೀ? ಯಾರನ್ನ ಹಿಂಗ್ ಬೈಕಂತ ಇದ್ದೀರಾ ಪೇಪರ್ ನೋಡ್ಕೊಂಡು? ಯಾರು ಏನು ಮಾಡ್ಯವ್ರ ಅಂತದ್ನ? ಇಲ್ಲ ಇನ್ನೋಡೆ, ಬೆಂಗಳೂರಾಗೆ ದೊಡ್ಡ ದೊಡ್ಡ ಹೋಟ್ಲುಗಳು ಇರ್ತವೆ. ನಿನಗೆ ಗೊತ್ತೈತೋ ಇಲ್ವೋ ಗೊತ್ತಿಲ್ಲ. ಈ 5 ಸ್ಟಾರ್ ಹೋಟ್ಲು, 3 ಸ್ಟಾರ್ ಹೋಟ್ಲು ಅಂತಾನೆ. ಒಳ್ಳೆ ಅರ್ಮನಿ ಇದ್ದಂಗೆ ಇರ್ತಾವ ಕಣೆ. ಅಲ್ಲಿಗೆ ಈ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ಯವ್ರಿ, ಆಹಾರ ಸುರಕ್ಷಾ ಇಲಾಖೆಯವರು. ಅವ್ರು ಹೋದಾಗ ಏನಾಗೈತೆ ಅಲ್ಲಿ ಅಂದ್ರೆ, ಈ ಕೊಳತೋಗಿರೋ ತರಕಾರಿ, ಹಳೇದು ಮಾಂಸ ಎಲ್ಲ ಸಿಕ್ಕಿ ಬಿಟ್ಟೈತಿ. ಹಳೆ ಮಾಂಸ ಅಂದ್ರೆ ಎಂದೋ ಕೊಯ್ದಿರೋದು ಬಾಡು, ಅದನ್ನ ತಂದು ಜನರಿಗೆ ಅಡುಗೆ ಮಾಡಿ ಇಕ್ಕೋದು. ಕೊಳತೋಗಿರೋ ತರಕಾರಿ ಎಲ್ಲ ಕಾಮೋದು. ಇದನ್ನೆಲ್ಲ ನೋಡ್ಬಿಟ್ಟು ಹೋಟ್ಲುಗಳ ಮೇಲೆ ಜಪ್ತಿ ಮಾಡ್ಬಿಟ್ಟವ್ರ ಕಣಿ. ಹಂಗಾರ ಹಂಗೆ ಅಂದ್ರಿ? ಅಲ್ಲ ಕಣ್ರಿ, ನಾವು ಹೊಟ್ಟಸ್ದಾಗ ಹೋಟ್ಲಿಗೆ ಹೋಗೋಣ, ಸಣ್ಣ ಉಂಬಕ್ಕಿಕ್ತಾರೆ ಅಂತ ಹೋಗ್ತೀವಿ. ಇವ್ರು ಹೋಟ್ಲರಿಂತ ಬದುಕು ಮಾಡಿರಿ. ಅಲ್ಲ, ಕೊಳತೋಗಿರೋ ತರಕಾರಿ, ತಿರ್ಗಾ ಕೊಳತೋಗಿರೋ ಬಾಡು, ಹಳೆ ಬಾಡೆಲ್ಲ ಇಕ್ಕಿ ಜನಗಳ್ನ ಏನ್ ಮಾಡ್ಬೇಕು ಅಂತ ಇದಾರಪ್ಪ. ಯಪ್ಪ, ಈ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಕ್ಕೆ ಭಯವಾದಂಗ ಆಕೈತಲ್ವೇ? ಅಲ್ಲಿ ಏನೇನ್ ಮಾಡಿಕ್ತಾರೋ ಏನೋ ನೋಡಿ. ನೀವೇ ಹೇಳ್ತಾ ಇದ್ದೀರಿ ಪೇಪರ್ನಾಗ ಬಂದೈತಿ ಅಂತಾರ. ಯಾರೋ ಮಾಡೋದಕ್ಕೆ ಪಾಪ ಸಣ್ಣ ಪುಟ್ಟ ಹೋಟ್ಲನವರು ಒಂಥರ ತಿಳ್ಕೋಬೇಕು ಅಲ್ವೇ? ಯಾರೋ ಒಬ್ರು ಮಾಡ್ಯವ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಟ್ಲರು ಹಂಗೆ ಮಾಡ್ತಾರೇನೆ? ಪಾಪ ಜನಗಳು ಉಂಬಕ್ಕಿಕ್ಕದೆ ಪುಣ್ಯ ಆದ ಕೆಲಸ ಅಂತಾರೆ ಕೆಲವು ಹೋಟ್ಲುಗಳು, ತಿಳ್ಕೊಂಡೇವಿ. ಅವ್ರೆಂತ ಚಂದಕ್ ಮಾಡಿಕ್ತಾರ ಗೊತ್ತೇ? ಬುಲ್ ಚೆನ್ನಾಕ್ ಮಾಡ್ತಾರೆ. ಯಾರೋ ಒಬ್ರು ಮಾಡ್ತಾರೆ, ನಾವೆಲ್ಲರೂ ಒಂದೇ ತಕಡಕ್ಕೆ ತೂಗಕ್ಕಾಗಲ್ಲ. ಚೆನ್ನಾಕು ಮಾಡೋರ ಇದ್ದಾರೆ. ಈಗ ಇವ್ರು ಯಾರೊಂದು 26-27 ಹೋಟ್ಲುಗಳು ಮಾಡ್ಯವ್ರಲ್ಲ, ಅವ್ರ ಮ್ಯಾಲೆಲ್ಲನ ಈಗ ರೈಡ್ ಮಾಡ್ಯವ್ರು ಬೆಂಗಳೂರಿನಾಗ. ಜವರಾಯ ಬರಯ್ಯ ಈಗ, ಯಮ ಪಾಶ ತರಯ್ಯ ಬೇಗ, ಬೀದಿಯಲ್ಲಿ ಜೀವ ಇಂಡೋ ಪುಂಡರಾಸೆಗೆ, ಪಾಶ ಹಾಕಿ ದಾರಿ ತೋರು ನಿನ್ನ ಊರಿಗೆ. ಕಾಮಣ್ಣ ಮಕ್ಕಳ ಸ್ನೇಹಿತರು, ಹೂಬಾಣ ಬಿಡುವ ಕೀಚಕರು, ನಾ ಯಾರ ಮಗಳು ಗೊತ್ತಿದೆಯ, ನಮ್ಮೂರ ಬಳಗ ಕೇಳಿಹೆಯ, ನಮ್ಮ ಆಸೆ ನಿನ್ನ ಮೇಲಿದೆ, ನನ್ನ ಆಸೆ ಬೇರೆಯಾಗಿದೆ. ಯಾರ್ಯಾರ ಚಲುವೆ ಎಲ್ಲಿ ಹಳೋ, ಯಾರ್ಯಾರ ಋಣವು ಎಲ್ಲಿ ಹೂದೋ, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ. ಪ್ರೀತಿಯಿಂದ ಹೋಗಿ ಎನ್ನಿರಿ, ಕೈಯಲ್ಲಿರೋ ತಂಗಳು ತಿನ್ನಿರಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನ್ ಗಂಡ ಹೆಂಡತಿ ಇಬ್ರು ಜೋರಾಗಿ ಪೇಪರ್ ಓದ್ತಾ ಇದ್ದೀರಾ? ಸೀನಪ್ಪ, ಇದೇ ಆತಲ್ಲ ಇವಾಗ ರವಿಚಂದ್ರಂದು ಹಳೆ ಪಿಕ್ಚರ್ ಹಾಡೇಳ್ಕೊಂಬತ್ತಿದ್ಯಾ. ಈ ಪಿಕ್ಚರು ಶಾಂತಿ ಕ್ರಾಂತಿ ಅಲ್ವೇ? ನಾನು ನಮ್ಮ ಅಪ್ಪನೂ ಮದುವೆ ಆದ ಹೊಸಬ್ನಾಗ ಈ ಪಿಕ್ಚರ್ಗೆ ಹೋಗಿದ್ವಿ. ಈ ಪಿಕ್ಚರ್ನಾಗ ರವಿಚಂದ್ರನ್, ರಜನಿಕಾಂತ್, ತಿರ್ಗಾ ಜೂಯಿ ಚಾವ್ಲಾ ಇವರೆಲ್ಲ ಆಕ್ಟ್ ಮಾಡೋರ್ ಕಣಪ್ಪ. ಬೋಲ್ ಚೆನ್ನಾಗೈತ್ ಪಿಕ್ಚರ್ ಇದು. ಮನ ಮಕ್ಕಳೆಲ್ಲ ಹೋಗಿ ನೋಡಂತ ಪಿಕ್ಚರು. ಯಾಕ ಸುಳ್ಳಿದ್ರೆ ಕಯವು? ಈಗ ರವಿಚಂದ್ರನ್ ಶಾಂತಿ ಕ್ರಾಂತಿ ಪಿಕ್ಚರ್ ತಿರುಗ್ ರಿಲೀಸ್ ಮಾಡ್ತಾ ಇದಾರಂತೆ. ಅವಾಗ ಈ ಪಿಕ್ಚರು ಜಾಸ್ತಿ ಓಡಿರ್ಲಿಲ್ವಂತೆ, ಅದಕ್ಕೆ ತಿರುಗ್ ರಿಲೀಸ್ ಮಾಡ್ತಾ ಇದಾರಂತೆ. ಬಹಳ ಕಷ್ಟಪಟ್ಟು 10 ವರ್ಷನೋ 15 ವರ್ಷನೋ ತೆಗ್ದಿದ್ ಪಿಕ್ಚರ್ ಅಂತ ಕಣಕ್ಕೋ ಇದು ಶಾಂತಿ ಕ್ರಾಂತಿ. ಹಂಗಾರ ಹಂಗೇನು? ಸೀನಪ್ಪ, ಮನ ಮಕ್ಕಳೆಲ್ಲ ಹೋಗಿ ನೋಡ ಅಂತ ಪಿಕ್ಚರ್ ಕಳ್ಳ ಇದು. ಹೋಗ್ ಬರೋಣ ಎಲ್ಲಾರು. ಗೌಡ್ರೆ, ಇವತ್ತೇನ್ ಎದ್ದೆ ಬೇಸಿಗೆ ಪೇಪರ್ ಹಿಡ್ಕೊಂಡ್ ಕೂಕೊಂಡಿದ್ದೀರಲ್ಲ, ಏನೈತ ಅಂತದು? ಲೇ ಸೀನಾ, ಪೇಪರ್ದಲ್ಲಿ ಇರ್ಲಿಕ್ಕಂಡ್ಲ. ಅಲ್ಲ ಕಳ್ಳ, ಈಗ ಶಾಂತಿ ಕ್ರಾಂತಿ ಪಿಕ್ಚರ್ನ ತಿರುಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಲ್ಲ ಇವಾಗ? ಗೌಡ್ರೆ, ರವಿಚಂದ್ರನ್ ಪಿಕ್ಚರ್ ಹೆಂಗೆ ಬಿಡ್ರಿ. ನೀನು ಅವ್ರ ಪಿಕ್ಚರ್ಗಳ ಒಂದು ತೋರಿಸ್ತಾರೆ, ಹೆಣ್ಣಿಗೆ ಅಷ್ಟೇ ಗೌರವ ಕೊಡ್ತಾರೆ, ಕರ್ನಾಟಕಕ್ಕೆ
ಕನ್ನಡ ಭಾಷೆಗೆ ಅಷ್ಟೇ ಗೌರವ ಕೊಡ್ತಾರೆ ಗೌಡ್ರೆ. ದಟ್ ಈಸ್ ರವಿಚಂದ್ರನ್ ಗೌಡ್ರೆ. ಯಾವ್ದೋ ಮೊನ್ನೆ ಇಂಟರ್ವ್ಯೂನಾಗ ಹೇಳ್ತಾ ಇದ್ರು ರವಿಚಂದ್ರನ್ ಹೆಂಗೆ ಕಣ್ಣಂಗ್ ನೀರು ಬಂದು ಗೌಡ್ರೆ ನನಗೆ. ಯಾಕಂದ್ರೆ ಪಿಕ್ಚರ್ಗೋಸ್ಕರನೇ ಜೀವ ಸವಸ್ಬಿಟ್ಟವನಯ್ಯಪ್ಪ. ಏನೇನ್ರಿ, ಪಿಕ್ಚರ್ ಮಾಡಬೇಕು ಅಂತಾನೆ ಜೀವ ಸವಸ್ಬಿಟ್ಟವನೆ. ಅಯ್ಯಪ್ಪಗೂ ಬೇರೆದೇನೋ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ಪಿಕ್ಚರು ಸಿನಿಮಾ ಅಷ್ಟೇನ. ಶಾಂತಿ ಕ್ರಾಂತಿ ಮಾಡುವಾಗ ಇಷ್ಟು ಕಷ್ಟಪಡ್ಲಿಲ್ವಂತೆ ಗೌಡ್ರಿ, ಬಲ್ ಕಷ್ಟಪಟ್ಟವ್ರಿ. ಯಾಕೆಂದ್ರೆ ಹೇಳ್ತೀನಿ ಕೇಳ್ರಿ, ಇದು ಇವಾಗ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ ಗೌಡ್ರೆ. ಅಂದ್ರೆ ಇದು ಭಾರತ ದೇಶದಾಗ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಭಾಷೆನಲ್ಲಿ ಪಿಕ್ಚರ್ ತೆಗಿತೀವಿ ಇವಾಗ. ಆಗಿನ ಕಾಲಕ್ಕೆ 1990 ರವಿಚಂದ್ರನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು, ಅದೇ ಶಾಂತಿ ಕ್ರಾಂತಿ. ಆ ಪಿಕ್ಚರ್ನಾಗೆ ಲೆಜೆಂಡ್ರಿ ಆಕ್ಟ್ರು ಗೌಡ್ರೆ ಆಕ್ಟ್ ಮಾಡಿರೋದು. ಯಾರು ನಮ್ಮ ರಜನಿಕಾಂತ್, ನಾಗಾರ್ಜುನ, ರವಿಚಂದ್ರನು ಇವರೆಲ್ಲ ಒಂದೊಂದೇ ಸೆಟ್ನಾಗೆ ಮೂರು ಹೀರೋಗಳು ಅಭಿನಯ ಮಾಡಾರಂತೆ ಗೌಡ್ರೆ. ಒಂದ್ಸಲ ಯಾರು ರಜನಿಕಾಂತ್ ಜೊತೆ ರವಿಚಂದ್ರನ್ ಮಾಡಿದ್ರೆ, ಇನ್ನೊಂದಿರು ನಾಗಾರ್ಜುನ್ ಜೊತೆ ರವಿಚಂದ್ರನ್ ಅಂತೆ. ಲೆಕ್ಕ ಹಾಕ್ರಿ ಎಷ್ಟು ಕಷ್ಟಪಟ್ಟಿರ್ಬೇಕು ಅಯ್ಯಪ್ಪ ಪಿಕ್ಚರ್ಗೋಸ್ಕರ. ಆದ್ರೆ ಏನ್ ಮಾಡ್ತೀರ, ಪಿಕ್ಚರು ಅಷ್ಟೊಂದು ಹೆಸರು ಮಾಡ್ಲಿಲ್ವಂತೆ ಗೌಡ್ರೆ. ಆಗಿನ ಕಾಲಕ್ಕೆ ಗೌಡ್ರೆ ಈ ಪ್ರೆಸ್ ಮೀಟ್ ಮಾಡ್ತಾರೆ ಗೊತ್ತಾ, ಪತ್ರಿಕಾಗೋಷ್ಠಿನ ಬೆಂಗಳೂರಿನಾಗ ಪ್ರೆಸ್ ಮೀಟ್ ಮಾಡಿದ್ರಂತೆ ಶಾಂತಿ ಕ್ರಾಂತಿ ಸಿನಿಮಾ ಸಂಬಂಧಪಟ್ಟಂತೆ. ಇಡೀ ದೇಶದಾಗ ಒಳ್ಳೊಳ್ಳೆ ಪತ್ರಕರ್ತರನ್ನು ಕರೆಸಿ ಅವ್ರಿಗೆ 5 ಸ್ಟಾರ್ ಹೋಟ್ಲಾಗೆ ಟ್ರೀಟ್ ಕೊಟ್ಟಿದ್ದು. ಅಂದ್ರೆ ಮನಿಕೆ ಮಕ್ಕು ಉಂಬಕು ತಿಂಬಕ್ಕೆಲ್ಲ ಅಂತ ಪ್ರೊಡಕ್ಷನ್ ಹೌಸ್ ಇಕ್ಕೊಂಡಿದ್ರು, ಈಶ್ವರಿ ಪ್ರೊಡಕ್ಷನ್ ಹೌಸ್. ಆ ಪ್ರೊಡಕ್ಷನ್ ಹೌಸ್ ನಿರ್ಮಾಣದಾಗಿ ಶಾಂತಿ ಕ್ರಾಂತಿ ಬಂದಿದ್ದು ಗೌಡ್ರಿ. ಅಲ್ಲ ಕಳ್ಳ ಸೀನಾ, ನೀನ್ ಹೇಳಿದ್ದೆಲ್ಲ ಸರಿ. ಅವಾಗ ಪಿಕ್ಚರ್ ಓಡ್ಲಿಲ್ಲ ಅಂತ ಒಂದಲ್ವೇ, ಈಗ ತಿರ್ಗಿ ಯಾಕಲ್ಲ ರಿಲೀಸ್ ಮಾಡ್ತಾ ಇದಾರೆ. ಅವಾಗ ಓಡ್ಲಿಲ್ಲ ಅಂದ್ರೆ ಇವಾಗ ಓಡ್ತೈತೆ ಅಲ್ಲ. ಏ ಗೌಡ್ರೆ, ರವಿಚಂದ್ರನ್ ಪಿಕ್ಚರ್ ಅಂದ್ರೆ ಹಂಗೆ ಈಗ ಬೇಕಾದ್ರೆ ರಿಲೀಸ್ ಆಗ್ಲಿ, ಸೂಪರ್ ಹಿಟ್ ಮಾಡ್ದೈತೆ ನೋಡ್ರಿ. ಗೌಡ್ರೆ, ರವಿಚಂದ್ರನ್ ಅಯ್ಯಪ್ಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ ಅಯ್ಯಪ್ಪ ಶಾಂತಿ ಕ್ರಾಂತಿ ಪಿಕ್ಚರ್ನಾಗಿ. ಅವ್ರಪ್ಪ ಅವಾಗ ಗೊತ್ತಿದ್ದಂತೆ ರವಿಚಂದ್ರನ್ ಯಾವ್ದೋ ಒಂದು ಇಂಟರ್ವ್ಯೂನಾಗ ಹೇಳ್ತಿದ್ರು ಕೇಳಿಸ್ಕೊಂಡೆ ನಾನು. ಈ ಶಾಂತಿ ಕ್ರಾಂತಿ ಪಿಕ್ಚರ್ ಸ್ಟಾರ್ಟ್ ಮಾಡಿರಲ್ಲ ಅವಾಗ ಅಪಶಕುನ ಆತಂತೆ. ಏನಂದ್ರೆ ಹಗ್ಗ ಮ್ಯಾಲಿಂದ ಇಳಿದು ಬರ್ತಿದ್ರಂತೆ, ಕೈಯೆಲ್ಲ ಕೊಯ್ಕೊಂಡು ಹೋದುವಂತೆ. ಅಂದ್ರೆ ಅದ್ರ ಅರ್ಥ ಈ ಪಿಕ್ಚರ್ ಮಾಡಿದ್ರೆ ನೀನ್ ಕೈ ಸುಟ್ಕಂತಿ ಅಂತನ ಪ್ರಕೃತಿನೇ ಅವ್ರಿಗೆ ಹೇಳಿತ್ತಂತೆ. ಆದ್ರೂ ಈ ವಿಚಾರ ತಂದು ಅಪ್ಪಾಜಿ ಈ ಪಿಕ್ಚರ್ ಮಾಡೋದು ಬೇಡ, ಇಲ್ಲೇ ನಿಲ್ಲಿಸ್ಬಿಡೋಣ ಅಂತನ ಅವ್ರ ರವಿಚಂದ್ರನ್ ಅವ್ರ ಅಪ್ಪಗೆ ಹೇಳಿರಂತೆ. ಆದ್ರೆ ರವಿಚಂದ್ರನ್ ಅವ್ರ ಅಪ್ಪ ಹೇಳಿರಂತೆ, ಮಗನೇ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ಪಿಕ್ಚರ್ನ, ಎಷ್ಟನ ಖರ್ಚಾಗಲಿ, ಎಷ್ಟು ಕೋಟಿನ ಖರ್ಚಾಗಲಿ ಅಂತನ ಹೇಳಿರಂತೆ. ಗೌಡ್ರಿ ಅವ್ರು ಯಾರ ಮಾತಾಡ್ತಿದ್ರು, ಆಗಿನ ಕಾಲಕ್ಕೆ 10 ಕೋಟಿನ 15 ಕೋಟಿನ ಖರ್ಚು ಮಾಡಿದ ಪಿಕ್ಚರ್ ಅಂತೆ ಗೌಡ್ರೆ ಇದು. ಲಕ್ಷದಾಗ ಅಳಿತಿದ್ದು ಕಾಲ ಅದು. ಇವ್ರು ಕೋಟಿ ಗಟ್ಲೆ ಬಂಡವಾಳ ಹಾಕಿ ಪಿಕ್ಚರ್ ತೆಗೆದು ಬಿಟ್ಟವ್ರ ರವಿಚಂದ್ರನ್. ಅವ್ರ ಹಾಡುಗಳು ಕೇಳಿದ್ರಲ್ವ ಗೌಡ್ರಿ, ಅಬಾಬಾಬ ಕರುನಾಡೆ ಕೈ ಚಾಚಿದೆ ನೋಡೆ ತಕದಿಮ್ ಜುಮ್ ಯಮ್ಮ ಯಮ್ಮ ನೋಡ್ದೆ ನೋಡ್ಬಾರ್ದನ್ನು ನಾನು ನೋಡ್ದೆ. ಎಂತೆಂತ ಹಾಡುಗಳು ಗೌಡ್ರೆ ರವಿಚಂದ್ರನವು. ರವಿಚಂದ್ರನ್ ಹಂಸಲೇಖ ಕೂಕಂಡವ್ರೆ ಅಂತಂದ್ರೆ ಹೆಣ್ಣಿನ ವರ್ಣನೆ ಅಬ್ಬಬ್ಬ ದಿರ್ದಿರ್ದಿಲ್ಲ ನನ್ನ ದಿರ್ದಿರ್ದಿರ್ತು. ರಾಗದಿಂದ ತಂದನ ತಾಳದಿಂದ ಹತ್ತಿಲ್ಲ ನಾವು. ಎಂತೆಂತ ಹಾಡು ಗೌಡ್ರಿ ಅಪ್ಪ. ಆ ಅಪ್ಪಗೆ ದೊಡ್ಡದೊಂದು ಸಲ್ಯೂಟ್ ಬಿಡ್ರಿ ಗೌಡ್ರಿ. ಹೂಕಂಡ್ಲೆ ಸೀನಾ ಬೋಲ್ ಚೆನ್ನಾಗಿರವು ಅಲ್ಲ ಕಣ್ಣ. ಈಗ ಎಂತೆಂತವು ಹಾಡು ಬರ್ತವೆ ಅಲ್ಲ, ಈಗೂ ಚೆನ್ನಾಗಿರೋ ಬರ್ತವೆ. ಈಗ ಬರೀ ಮ್ಯೂಸಿಕ್ ಜಾಸ್ತಿ ಕಣ್ಣ. ಡಗ್ಗ 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 ಅಂತಿರ್ತೈತೆ. ಏನೋ ಹಾಡು ಹೇಳಿರಿ, ಹಾಡು ಹಾಕಿರಿ, ಟಿವಿಯಾಗ ಬಂದ್ರು ಅಷ್ಟೇನೆ. ಅವಾಗ ರವಿಚಂದ್ರನ್, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷು ಇವರೆಲ್ಲ ಒಂಥರ ಹಾಡುಗಳನ್ನ ರಮೇಶು
ಇವರೆಲ್ಲ ಹಾಡು ಕೇಳಕ್ಕೆ ಒಂಥರ ಆನಂದವಾಗದು. ಹ್ಞೂ ಗಂಗೌಡ್ರೆ, ನನ್ಗೆ ಇವಾಗಲೂ ಅಷ್ಟೇನ ರವಿಚಂದ್ರನ್ ಹಾಡುಗಳು ಅಂದ್ರೆ ಬಲಿಷ್ಟ. ಚಂದಮಾಮನಿಂದ ಹೊಳಪನು ತಂದ, ಬಾಳೆ ದಿಂಡಿನಿಂದ ನುಡುಪನು ತಂದ, ಅಂದ 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 ಚಂದ ಒರುವ ಕಂಬದ ಜೋಡಿಗೆ ಮಿಂಚಿರಿ ಎಂದ. ಹಂಸದಿಂದ ಕೊಂಚ ನಡಿಗೆಯ ತಂದ, ನವಿಲಿನಿಂದ ಕೊಂಚ ನಾಟ್ಯವ ತಂದ, ನಯವೋ ಲಯವೋ ನಯವೋ ಲಯವೋ ರೂಪ ಲಯವೋ ರಸಿಕನೇ ಹೇಳು ನೀ ಎಂದ. ತಂಗಾಳಿಯಿಂದ ಸ್ನೇಹಾನ ತಂದ, ಲತೆ ಬಳ್ಳಿಯಿಂದ ಸಿಗ್ಗನ್ನು ತಂದ, ಸಿಗ್ಗನ್ನು ಇವಳ ನಡುವಾಗು ಎಂದ. ನಡುವನ್ನು ಅಳಿಸಿ ಎದೆ ಬಾರ ತಂದ, ತಂದಾನ ತಂದ ಓಹೋ ತಂದಾನ ತಂದ. ನೋಡ್ರಿ ಗೌಡ್ರೆ, ಕೇಳಿಸ್ಕೊಂಡ್ರೆ ಈ ಹಾಡ್ನ ಬಂಗಾರದಿಂದ ಬಣ್ಣ ತಂದಂತೆ ಒಂದು ಹೆಣ್ಣು ಸೃಷ್ಟಿ ಮಾಡಿ ಅವಳ ರೂಪ ಮಾಡೋದು ನೋಡ್ರಿ ಹೆಂಗೆ ರವಿಚಂದ್ರನು. ಬಂಗಾರದಿಂದ ಬಣ್ಣ ತಂದ್ರೆ ಅವಳ ಮೈ ನುಡುಪ್ ಮಾಡಕ್ಕೆ ಬಾಳೆ ದಿಂಡು ತಕೊಂಬಂದಂತೆ ಗೌಡ್ರಿ. ಆ ಎಮ್ಮನ್ನ ನಡಿಗೆ ಎಲ್ಲಿಂದ ತಂದಂತೆ? ಹಂಸದಿಂದ ನಡಿಗೆ ತಂದಂತೆ, ನವಿಲಿನಿಂದ ನಾಟ್ಯ ತಕೊಂಬಂದಂತ ಎಮ್ಮಗೆ. ಅಬಾಬಾಬಾಬಾ, ಇದನ್ನೆಲ್ಲ ತಂದುಬಿಟ್ಟು ರಸಿಕ ನೀನ್ ಹೇಳಪ್ಪ ಹೆಂಗೈತಿ ಈಗ ಹಂಸ ಅನ್ನಂತೆ. ಕೇಳಿಸ್ಕೊಂಡ್ರ ಗೌಡ್ರೆ ರವಿಚಂದ್ರನ? ಹಂಸಲೇ ಕಾಯಪ್ಪನ ಹಂಗೆ ಬರೀತೇನೆ ಬಿಡಿ. ಬೋಲ್ಸಂದಾಗ ಬರೀತಾರ ಅವ್ರಿಬ್ರು ಕೂಕೊಂಬಿಟ್ರೆ ಆನಂದ ಆಕೈತ. ಈಗ ಶಾಂತಿ ಕ್ರಾಂತಿ ಬಿಡುಗಡೆ ಆಕೈತಲ್ಲ ಗೌಡ್ರೆ, ನಾನೇ ಕರ್ಕೊಂಡು ಹೋಗ್ತೀನಿ ಗೌಡ್ರೆ ನಿಮ್ಮನ್ನ. ಎಂದಲ್ಲ ರಿಲೀಸ್ ಆಗ್ತಿರೋದು ಪಿಕ್ಚರು? ಆತಗೆ ನಡಿಯಲ್ಲ ಹೋಗೋಣ. ಪಿಕ್ಚರು ರಿಲೀಸ್ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಓಡಾಡ್ತಾ ಐತೆ ಗೌಡ್ರಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರು, ಯೂಟ್ಯೂಬ್ ಎಲ್ಲ ಕಡೆನೂ ಪಿಕ್ಚರ್ ರಿಲೀಸ್ ಆಗಬೇಕು ಶಾಂತಿ ಕ್ರಾಂತಿ ಅಂತನ ಫುಲ್ ಟ್ರೆಂಡ್ ಆಗ್ತಾ ಐತೆ ಗೌಡ್ರಿ. ಶಾಂತಿ ಕ್ರಾಂತಿ ರಿಲೀಸ್ ಆದ್ರೆ ನಾನು 100% ಪಿಕ್ಚರ್ ನೋಡಕ್ ಹೋಗ್ತಾ ಇದ್ದೀನಿ. ನೀವೆಲ್ಲ ಯಾರ್ಯಾರು ಶಾಂತಿ ಕ್ರಾಂತಿಗೆ ಸಪೋರ್ಟ್ ಮಾಡಿದಿರಾ ದಯವಿಟ್ಟು ಕಮೆಂಟ್ ಮಾಡಿ. ಜೈ ಶಾಂತಿ ಕ್ರಾಂತಿ, ಜೈ ಕನ್ನಡ ಸಿನಿಮಾ, ಜೈ ಕನ್ನಡಾಂಬೆ.